ಹಲೋ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಗೆ ತುಂಬಾನೇ ಆಯಾಸ ಆಗ್ತಾ ಇದೆಯಾ? ತುಂಬಾ ಸುಸ್ತು ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ಈಗ ನಾನ್ ಹೇಳೋ ಕೆಲವೊಂದನ್ನ ಮಾಡಿ ಖಂಡಿತ ನಿಮ್ಮ ಆಯಾಸ ಸುಸ್ತೆಲ್ಲ ಪಟ್ಟಂತ ಮಂಗ ಮಾಯ ಆಗತ್ತೆ. ಹೌದು, ಅದೇನು ಅದರ ಒಂದು ಸ್ಮಾಲ್ ಡೀಟೇಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೆಳಗ್ಗಿಂದ ಸಂಜೆವರೆಗೂ ದುಡ್ದು ಆಫೀಸ್ ನಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿ ಮನೆಗೆ ಹೋಗಿ ಬ್ಯಾಗ್ ಬಿಸಾಕಿ ಬಿತ್ಕೊಂಡ್ರೆ ಸಾಕಪ್ಪ ಅನ್ನೋಷ್ಟು ಸುಸ್ತಾಗೋಗಿರತ್ತೆ. ಮೆಂಟಲ್ ಟೆನ್ಷನ್ ಜೊತೆಗೆ ಫಿಸಿಕಲಿ ಕೂಡ ತುಂಬಾನೇ ಸ್ಟ್ರೆಸ್ ಆಗ್ಬಿಟ್ಟಿರತ್ತೆ. ಇನ್ನು ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಅನ್ಕೊಳ್ಳೋರ್ಗೆ ಇಲ್ಲಿ ಕೆಲವೊಂದು ಉಪಾಯ ಇದೆ. ಅದನ್ನ ಫಾಲೋ ಮಾಡಿ ಖಂಡಿತ ನಿಮ್ಮ ಸುಸ್ತಾಗ್ಲಿ ಅಥವಾ ನಿಮ್ಮ ಆಯಾಸ ಆಗ್ಲಿ ಬೇಗ ಹೊರಟು ಹೋಗುತ್ತೆ. ಇನ್ನು ಈ ಆಯಾಸ ಪರಿಹಾರಕ್ಕೆ ಜೇನುತುಪ್ಪ ದಿ ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ಈ ಜೇನುತುಪ್ಪದಲ್ಲಿ ವಿಟಮಿನ್ ಸಿ, ಕಬ್ಬಿಣಾಂಶ ಮತ್ತು ಕ್ಯಾಲ್ಸಿಯಂ ಸಮೃದ್ಧವಾಗಿದೆ. ನೈಸರ್ಗಿಕವಾಗಿ ಸಕ್ಕರೆ ಅಂಶವನ್ನ ಒಳಗೊಂಡಿರುವ ಜೇನುತುಪ್ಪ ರೋಗ ನಿರೋಧಕ ಶಕ್ತಿ ಹಾಗೂ ಸೋಂಕುಗಳ ನಿವಾರಣಾ ಶಕ್ತಿಯನ್ನ ಒಳಗೊಂಡಿದೆ. ಉತ್ತಮವಾದ ಔಷಧೀಯ ಗುಣವನ್ನ ಹೊಂದಿರೋದ್ರಿಂದ ಆಯುರ್ವೇದದಲ್ಲಿ ಇದಕ್ಕೆ ಶ್ರೇಷ್ಠ ಸ್ಥಾನವನ್ನ ನೀಡಲಾಗಿದೆ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯನ್ನ ಬಹುಬೇಗ ನಿವಾರಣೆ ಮಾಡುವ ಸಾಮರ್ಥ್ಯವನ್ನ ಒಳಗೊಂಡಿದೆ. ಆದ್ರೆ ನೆನಪಿಡಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಮಿತಿ ಇಲ್ಲದೆ ಜೇನುತುಪ್ಪ ಉಪಯೋಗ ಅಥವಾ ಸೇವನೆ ಮಾಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೀವು ಜೇನುತುಪ್ಪವನ್ನ ಮಿತವಾಗಿ ಬಳಸಿದ್ರೆ ಅದು ಕೂಡ ಹಿತವಾಗಿ ಕೆಲಸ ಮಾಡುತ್ತೆ. ಹಾಗಾದ್ರೆ ಈ ಜೇನುತುಪ್ಪವನ್ನ ಹಿತಮಿತವಾಗಿ ಹೇಗೆ ಉಪಯೋಗಿಸಬೇಕು, ಇದರ ಪರಿಣಾಮ ಏನು ಅನ್ನೋದನ್ನ ಒಂದು ಸ್ಮಾಲ್ ಡೀಟೇಲ್ ಅಲ್ಲಿ ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡಿ. 1 ಚಮಚ ಜೇನುತುಪ್ಪಕ್ಕೆ ಚಿಟಿಕೆ ಉಪ್ಪನ್ನ ಸೇರಿಸಿ ಪ್ರತಿದಿನ ರಾತ್ರಿ ಮಲ್ಗೋ ಮುನ್ನ ಈ ಮಿಶ್ರಣವನ್ನ ಸೇವಿಸಿ. ಈ ವಿಧಾನದಿಂದ ಅತಿಯಾದ ಆಯಾಸ ನಿವಾರಣೆಯಾಗಿ ಉತ್ತಮ ನಿದ್ದೆ ಬರುವಂತೆ ಮಾಡುತ್ತೆ. ಇನ್ನು 1 ಗ್ಲಾಸ್ ನೀರನ್ನ ಚೆನ್ನಾಗಿ ಕುದಿಸಿ, ಕುದಿತಾ ಇರೋ ನೀರಿಗೆ 1 ಚಮಚ ಗ್ರೀನ್ ಟೀ ಪೌಡರ್ ಸೇರಿಸಿ, ಪೌಡರ್ ಚೆನ್ನಾಗಿ ಕುದಿಯಲು 5 ನಿಮಿಷ ಬಿಟ್ಟ ಮೇಲೆ ನಂತರ 1 ಗ್ಲಾಸ್ಗೆ ನೀರನ್ನ ಜರಡಿಯಲ್ಲಿ ಹಿಡಿರಿ. ಜೊತೆಗೆ 1 ಚಮಚ ಜೇನುತುಪ್ಪವನ್ನ ಸೇರಿಸಿ. ಈ ರೀತಿಯ ಚಹಾವನ್ನ ದಿನಕ್ಕೆ 1-2 ಬಾರಿ ಸೇವಿಸಿ, ಆಯಾಸ ಆಗೋದಿಲ್ಲ. ಹಾಗೆ 1 ಗ್ಲಾಸ್ ಬಿಸಿ ಹಾಲನ್ನ ತಗೊಳ್ಳಿ. ಇದಕ್ಕೆ 1 ಚಮಚ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಮಲ್ಗೋ ಮುಂಚೆ ಸೇವಿಸಿದ್ರೆ ನಿಮ್ಮ ಆಯಾಸ ಖಂಡಿತ ಹೊರಟು ಹೋಗುತ್ತೆ. ಇನ್ನು 1 ಗ್ಲಾಸ್ ಬೆಚ್ಚಗಿನ ನೀರನ್ನ ತಗೊಂಡು ಇದಕ್ಕೆ ಅರ್ಧ ಚಮಚ ಜೇನುತುಪ್ಪ, 2 ಚಮಚ ನಿಂಬೆ ರಸ, 2 ಚಮಚ ಶುಂಠಿ ರಸವನ್ನ ಸೇರಿಸಬೇಕು. ಇವುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ದಿನಕ್ಕೆ 1-2 ಬಾರಿ ಕುಡಿಬೇಕು. ಇನ್ನು ಕೊನೆಯದಾಗಿ 1 ಗ್ಲಾಸ್ ಬೆಚ್ಚಗಿನ ಹಾಲನ್ನ ತಗೊಂಡು 1 ಚಮಚ ಜೇನುತುಪ್ಪ ಮತ್ತು ಅರ್ಧ ಚಮಚ ದಾಲ್ಚಿನ್ನಿ ಪುಡಿಯನ್ನ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ದಿನಾಗ್ಲೂ ಮಲ್ಗೋ ಮುಂಚೆ ನೀವು ಇದನ್ನ ಸೇವಿಸಬೇಕು. ಇವಿಷ್ಟು ಮಾಡಿದ್ರೆ ಖಂಡಿತ ನಿಮ್ಮ ಆಯಾಸ, ಸುಸ್ತು ಎಲ್ಲ ಪರಿಹಾರವಾಗೋದು ಗ್ಯಾರಂಟಿ. ನೀವು ಒಂದು 15 ದಿನ ಇದನ್ನ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ನಂಗೆ ಅದರ ರಿಸಲ್ಟ್ ಅನ್ನ ಹೇಳ್ತೀರಾ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.